ಮಧ್ಯಪ್ರದೇಶದ ವೃದ್ಧೆಯರಿಗೆ ನ್ಯೂಸ್ ಫಸ್ಟ್ ತಂಡ ನೆರವಾಗಿದೆ. ಇಬ್ಬರು ವೃದ್ಧ ಸ್ನೇಹಿತೆಯರನ್ನ ವಂಚಿಸಿ ಖದೀಮ ಒಬ್ಬ ಎಸ್ಕೇಪ್ ಆಗಿದ್ದ. ಬ್ಯಾಗ್ ಅನ್ನ ಸ್ಕ್ಯಾನ್ ಮಾಡ್ತೀನಿ ಅಂತ ಬಂದು ಬ್ಯಾಗ್ ಸಮೇತ ಆತ ಜೂಟಾಗೋಗಿತ್ತು. ದಿಕ್ಕು ತೋಚದಂತಾಗಿದ್ರು ವೃದ್ಧೆಯರು. ಮೆಟ್ರೋ ನಿಲ್ದಾಣದಲ್ಲಿ 2 ಮೊಬೈಲ್ಗಳನ್ನು ಕೂಡ ಈ ಕಿಲಾಡಿ ಕದ್ದೊಯ್ದಿದ್ದ. ಬೆಂಗಳೂರಿನ ಕೆಂಪೇಗೌಡ ಮೆಟ್ರೋ ನಿಲ್ದಾಣದಲ್ಲಿ ಈ ಘಟನೆ ನಡೆದಿತ್ತು. ಈ ವೃದ್ಧೆಯರಿಗೆ ಅವರ ಊರನ್ನು ತಲುಪೋದಕ್ಕೆ ಪರಿಸ್ಥಿತಿಯನ್ನು ಅರಿತುಕೊಂಡಂತಹ ನ್ಯೂಸ್ ಫಸ್ಟ್ ವೃದ್ಧೆಯರಿಗೆ ನೆರವಾಗಿದೆ. ನಿಮ್ಮ ಬ್ಯಾಗನ್ನು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿ ಈ ಖದೀಮ ಆಸೋಗಿನಲ್ಲಿ ಬಂದು ಬ್ಯಾಗ್ ಮತ್ತು ಮೊಬೈಲ್ ಎಲ್ಲವನ್ನೂ ಲಪ್ಟಾಯಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಮಧ್ಯಪ್ರದೇಶದ ವೃದ್ಧೆಯರು ಅವ್ರಿಗೆ ವಾಪಸ್ ಅವರು ಊರಿಗೆ ತೆರಳೋದಕ್ಕೂ ಸಾಧ್ಯವಾಗದ ಪರಿಸ್ಥಿತಿ. ಅವ್ರ ಬಳಿ ಮೊಬೈಲ್ ಇಲ್ಲ, ವಯಸ್ಸಾಗಿದೆ, ಹೇಗೋಗೋದು, ಯಾರನ್ನು ಸಂಪರ್ಕಿಸೋದು, ಯಾರ ಬಳಿ ಸಹಾಯ ಕೇಳೋದು ಅನ್ನೋ ಪರಿಸ್ಥಿತಿಯಲ್ಲಿದ್ದರು ಪಾಪ. ಈ ಸಂದರ್ಭದಲ್ಲಿ ಅವರ ಪರಿಸ್ಥಿತಿಯನ್ನು ಮನಗಂಡಂತಹ ನ್ಯೂಸ್ ಫಸ್ಟ್ ಆ ವೃದ್ಧೆಯರು ಮತ್ತೆ ಅವರ ಊರನ್ನು ಸೇರೋದಕ್ಕೆ ಯಾವ ನೆರವು ಬೇಕೋ ಅದನ್ನು ಮಾಡಿಕೊಟ್ಟಿದೆ. ಬೆಂಗಳೂರಿನಲ್ಲಿ ಆಗಾಗ ಇಂಥ ಪ್ರಕರಣಗಳಾಗ್ತಾ ಇರುತ್ತೆ. ಅಂದರೆ ಹೊಸದಾಗಿ ಅಥವಾ ಅತಿ ವಿರಳವಾಗಿ ಬೆಂಗಳೂರಿಗೆ ಬರುವಂಥವರನ್ನು ಗಮನದಲ್ಲಿಟ್ಕೊಂಡು ಕೆಲ ಖದೀಮರು ಇಂಥ ಕೃತ್ಯಗಳನ್ನು ಎಸಗುತ್ತಾರೆ. ಏನೂ ಗೊತ್ತಿಲ್ಲದಂತಹ ಅಮಾಯಕರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಬ್ಯಾಗ್ಗಳನ್ನು ಸ್ಕ್ಯಾನ್ ಮಾಡಬೇಕು ಅಂತ. ಈಗ ಮೆಟ್ರೋದಲ್ಲಿ ಹೋಗಬೇಕಾದ್ರೆ ಪ್ರತಿನಿತ್ಯ ಬ್ಯಾಗ್ಗಳೆಲ್ಲವನ್ನು ಸ್ಕ್ಯಾನ್ ಮಾಡಿಯೇ ಹೋಗೋದು, ಆದರೆ ಗೊತ್ತಿರೋದಿಲ್ಲ ಆ ಬಗ್ಗೆ ಇಂಥವ್ರಿಗೆಲ್ಲ ಹೆಚ್ಚಾಗಿ. ಅದನ್ನೇ ಬಂಡವಾಳ ಮಾಡಿಕೊಳ್ಳುವಂಥ ಖದೀಮರು ಆ ನೆಪದಲ್ಲಿ ಬಂದು ಬ್ಯಾಗ್ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿ ಈ ಖದೀಮ ಒಬ್ಬ 2 ಬ್ಯಾಗ್ ಮತ್ತು 2 ಮೊಬೈಲ್ಗಳನ್ನು ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ದಿಕ್ಕು ತೋಚದೆ ಅವರು ಅಲ್ಲೇ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ವಿಷಯ ಗೊತ್ತಾಗ್ತಿದ್ದ ಹಾಗೆ ನ್ಯೂಸ್ ಫಸ್ಟ್ ಅವರ ನೆರವಿಗೆ ಧಾವಿಸಿದೆ. ಮತ್ತು ಅವರ ಊರಿಗೆ ಸೇರಿಕೊಳ್ಳೋದಕ್ಕೆ ಏನು ವ್ಯವಸ್ಥೆ ಆಗಬೇಕು, ಪೊಲೀಸರ ಸಹಾಯ ಏನಾಗಬೇಕು ಎಲ್ಲವನ್ನು ಕೂಡ ನ್ಯೂಸ್ ಫಸ್ಟ್ ವತಿಯಿಂದ ಕಲ್ಪಿಸಿಕೊಟ್ಟಿರುವಂಥದ್ದು. ಜಾಗರೂಕರಾಗಿರಬೇಕು. ಗೊತ್ತಿಲ್ಲದ ಊರಿಗೆ ಬಂದಾಗ, ಯಾರೋ ಒಡನಾಟವು ಇಲ್ಲದಂಥ ಸ್ಥಳಗಳಲ್ಲಿ ಬಂದಾಗ ಎಷ್ಟು ಹುಷಾರಾಗಿದ್ರೂ ಕೂಡ ಸಾಲೋದಿಲ್ಲ. ಮಧ್ಯಪ್ರದೇಶದಿಂದ 2 ವೃದ್ಧೆಯರು ಬೆಂಗಳೂರಿಗೆ ಬಂದು ಹೀಗೆ ಸಿಕ್ಕಾಕೊಂಡಿದ್ರು. ನ್ಯೂಸ್ ಫಸ್ಟ್ ನೆರವಿನಿಂದ ಸದ್ಯ ಸೇಫ್ ಆಗಿದ್ದಾರೆ. स्टेशन आया, वो बोला यहाँ से ट्रेन जल्दी मिलेगा तो लोकल चलो. हम मतलब नहीं समझा, हमारा हेल्प किया, बैग लिया और हम लोग को अंदर करके बैग लेके भाग गया. कहाँ से आए आप? एमपी जबलपुर. हाँ. कहाँ जाना है आप? अभी एमपी जबलपुर जाने का. एमपी जबलपुर के लिए टिकट कटा रहा. क्या क्या है बैग में? बैग में हमारा कपड़ा, हाँ. 2 मोबाइल, 10,000 रुपया, पैन कार्ड, आधार कार्ड सब गए और रेलवे की टिकट भी गया. ಏನು ನ್ಯೂಸ್ ಫಸ್ಟು ನಿಜವಾಗ್ಲೂ ಅವ್ರಿಗೆ ನಾನು, ನಿಮ್ಮ ಚಾನಲ್ ಅವ್ರಿಗೆ ಮತ್ತು ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ಬೇಕು. ಯಾಕೆಂದರೆ ಇಂಥ ಕಷ್ಟದಲ್ಲಿರೋರನ್ನ ಹುಡುಕಿ ಅಂಥವ್ರಿಗೆ ಸಹಾಯ ಮಾಡುವಂತಹ ಕೆಲಸವನ್ನು ನಮ್ಗಳ ಕಡೆಯಿಂದ ನೀವು ಮಾಡಿಸೋದ್ರಿದೆಯಲ್ಲ, ಅದು ನಿಜವಾಗ್ಲೂ ಬಹಳ ಹೆಮ್ಮೆ ಕೊಡುತ್ತೆ. ಯಾಕೆಂದರೆ ಇವತ್ತು ಮಾಧ್ಯಮ, ಪತ್ರಿಕಾ ಮಾಧ್ಯಮ ಇರ್ಬೋದು, ಟಿ ವಿ ಮಾಧ್ಯಮ ಇರ್ಬೋದು, ಅದು ಎಷ್ಟು ಬಲಿಷ್ಠವಾಗಿದೆ ಅಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ದಿಕ್ಸೂಚಿಯಲ್ಲಿ ಇದೊಂದು ಉದಾಹರಣೆ ಅಂತಲೂ ಹೇಳ್ಬೋದು. ಯಾಕಂದರೆ ಇವತ್ತು ನೀವು ಅಂಥವ್ರ ಕಷ್ಟದಲ್ಲಿದ್ದವ್ರನ್ನ ಹುಡುಕಿ ಇಂಥವ್ರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ನೀವು ತಿಳಿಸಿರೋದಕ್ಕೆ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಜವಾಗ್ಲೂ ನ್ಯೂಸ್ ಫಸ್ಟ್ ಅವ್ರಿಗೂ ಕೂಡ, ನಿಮಗೂ ಕೂಡ, ನಿಮ್ಮ ಒಟ್ಟಾರೆ ತಂಡಕ್ಕೂ ಕೂಡ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಈಗ ವೃದ್ಧೆಯರು ಸೇಫಾಗಿ ಅವ್ರ ಊರು ತಲುಪಿದ್ದಾರೆ ಅನ್ಸುತ್ತೆ. ಅದಕ್ಕೆ ಸಹಾಯಕ್ಕೆ ಜೊತೆಯಾದವರು ಕೂಡ ನ್ಯೂಸ್ ಫಸ್ಟ್ನ ಕಾರ್ಯಕ್ಕೆ ಅವರ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ರು. ಎಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ರು, ಯಾವ ಪರಿಸ್ಥಿತಿ ಎದುರಾಗಿತ್ತು ಈ ವೃದ್ಧೆಯರಿಗೆ ಪ್ರಗತಿ? ವಿಜಯ್, ನಿನ್ನೆ ಸುಮಾರು ಒಂದು 11 ಗಂಟೆಯ ಹೊತ್ತಿಗೆ ಈ ಒಂದು ವೃದ್ಧೆಯರು ಮಧ್ಯಪ್ರದೇಶದಿಂದ ಅವರು ರಾಮೇಶ್ವರಂಗೆ ಹೋಗಿರ್ತಾರೆ. ರಾಮೇಶ್ವರಮಿಂದ ಮೆಜೆಸ್ಟಿಕ್ನ ರೈಲ್ವೆ ಸ್ಟೇಷನ್ಗೆ ಬರಬೇಕಾಗಿತ್ತು. ಯಾರ ಹತ್ರನೂ ಕೇಳ್ಕೊಂಡು ಬಂದಾಗ ಯಾರೋ ಇವರ ಭಾಷೆ ಅರ್ಥ ಆಗದವರು, ಅಂದರೆ ಇವರಿಗೆ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು, ಕನ್ನಡ ಬರ್ತಾ ಇರಲಿಲ್ಲ. ಸೊ ಅವರ ಭಾಷೆಯನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡವರು ರೈಲ್ವೆ ಸ್ಟೇಷನ್ ಬದಲಿಗೆ ಇವ್ರನ್ನ ಮೆಟ್ರೋ ಸ್ಟೇಷನ್ಗೆ ಕಳಿಸ್ತಾರೆ. ಇವರು ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ಗೆ ಬರ್ತಾರೆ. ಆಗ ಇವ್ರಿಗೆ ಭಾಷೆ ಅರ್ಥ ಆಗದೆ ಇರೋದನ್ನ ಅರ್ಥ ಮಾಡ್ಕೊಂಡಂತಹ ಒಬ್ಬ ಖದೀಮ ಇವ್ರ ಹತ್ರ ಇವರ ಭಾಷೆಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ನೀವು ನನ್ನ ತಾಯಿ ತರ, ನೀವು ವಯಸ್ಸಾಗಿದೆ, ನಿಮಗೆ ಇಲ್ಲಿ ತುಂಬಾ ಜನ ಮೋಸ ಮಾಡ್ತಾರೆ, ನಿಮ್ಮ ಬ್ಯಾಗ್ ಅನ್ನು ಕೊಡಿ. ಈ ಮೆಟ್ರೋದಲ್ಲಿ, ಅಂದ್ರೆ ಈ ಸ್ಟೇಷನ್ ಅಲ್ಲಿ ಹೋಗ್ಬೇಕಂದ್ರೆ ನೀವು ಈ ಬ್ಯಾಗ್ ಅನ್ನ ಸ್ಕ್ಯಾನ್ ಮಾಡಬೇಕು. ನಿಮ್ಮ ಹತ್ರ ಏನೇನ್ ಬ್ಯಾಗ್ ಇದೆ ಅದೆಲ್ಲವನ್ನ ಕೊಡಿ. ಸ್ಕ್ಯಾನ್ ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಆತ ಇವರನ್ನ ನಂಬಿಸಿ ಮೋಸ ಮಾಡ್ತಾನೆ. ಇವ್ರಿಗೇನು ಗೊತ್ತಿರೋದಿಲ್ಲ, ಮೆಟ್ರೋನ ಲೈಫಲ್ಲಿ ನೋಡಿರೋದು ಇವ್ರು ಮೊದಲನೇ ಬಾರಿ. ಅದನ್ನೇ ರೈಲ್ವೆ ಸ್ಟೇಷನ್ ಅನ್ಕೊಂಡು ಬೆಂಗಳೂರಿಗೂ ಕೂಡ ಇವ್ರು ಬಂದಿರೋದು ಮೊದಲನೇ ಬಾರಿ.
ಇದನ್ನೇ ರೈಲ್ವೆ ಸ್ಟೇಷನ್ ಅಂತ ಕನ್ಫ್ಯೂಸ್ ಆಗ್ಬಿಟ್ಟು ಅವರು ಬಹುಶಃ ಇರ್ಬಹುದೇನೋ, ಏನೋ ಹೊಸ ರೂಲ್ಸ್ ಇರ್ಬಹುದೇನೋ ಅನ್ಕೊಂಡು ಇವರ ಸಂಪೂರ್ಣ ಬ್ಯಾಗ್ ಅನ್ನ ಕೊಟ್ಬಿಡ್ತಾರೆ. ಅಂದ್ರೆ ಇವರ ಬಟ್ಟೆ ಬ್ಯಾಗ್ ಆಗ್ಲಿ ಅಥವಾ ಮೊಬೈಲ್ ಇದ್ದ ಬ್ಯಾಗ್ ಆಗ್ಲಿ ಅಥವಾ ದುಡ್ಡಿದ್ದ ಬ್ಯಾಗ್ ಆಗ್ಲಿ ಇದೆಲ್ಲ ಬ್ಯಾಗವನ್ನು ಕೂಡ ಕಂಪ್ಲೀಟ್ ಆಗಿ ಅವರು ಆ ಕದೀಮನಿಗೆ ಕೊಟ್ಬಿಡ್ತಾರೆ. ಅವನು ಕೂಡ ಇವ್ರಿಗೆ ಮೋಸ ಮಾಡೋ ತರ, ಅಂದ್ರೆ ಮೋಸ ಮಾಡೋದು ತರ ಒಂದ್ ಸ್ವಲ್ಪ ಕೂಡ ಅವ್ರಿಗೆ ಡೌಟ್ ಬರಲ್ಲ. ಆ ಬ್ಯಾಗ್ನೆಲ್ಲ ಹಾಕೊಂಡು ಸೀದಾ ಮಷೀನ್ ಹತ್ರ ಹೋಗ್ತಾನೆ, ಸ್ಕ್ಯಾನ್ ಮಾಡೋ ತರ ಮಾಡ್ತಾನೆ. ಆದ್ರೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆ ಬ್ಯಾಗ್ ಅನ್ನ ಇವ್ರಿಗೆ ಕೊಡೋ ಬದಲು ಹಾಗೆ ಆತ ಎಸ್ಕೇಪ್ ಆಗ್ಬಿಡ್ತಾನೆ. ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ಕೂಗಾಡೋದಕ್ಕೆ ಶುರು ಮಾಡ್ತಾರೆ, ಅಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವ್ರ ಭಾಷೆ ಯಾರಿಗೂ ಬರ್ತಾ ಇರಲಿಲ್ಲ, ಅಲ್ಲಿದ್ದವ್ರು ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ, ಇವ್ರು ಏನ್ ಹೇಳ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇರಲಿಲ್ಲ. ಅವನು ಕೂಡ ಕಳ್ಳಂತರ ದಿಢೀರ್ ಅಂತ ಓಡೋಗೋದಾಗ್ಲಿ ಈ ತರ ಮಾಡಿರ್ಲಿಲ್ಲ. ನಿಧಾನವಾಗಿ ನಡ್ಕೊಂಡು ಯಾರಿಗೂ ಕೂಡ ಅನುಮಾನ ಬರದೇ ಇರೋ ತರ ಆತ ಮೆಟ್ರೋ ಇಂದ ಎಕ್ಸಿಟ್ ಆಗಿ ಹೋಗ್ತಾನೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದು ಏನಪ್ಪಾ ಅಂತ ಕೇಳಿದ್ರೆ, ಆ ಮೆಟ್ರೋ ಸ್ಟೇಷನ್ ಅಲ್ಲಿ ಒಂದಷ್ಟು ಜನ ಸೆಕ್ಯೂರಿಟಿ ಇರ್ತಾರೆ. ಆ ಸೆಕ್ಯೂರಿಟಿಗಳು ಏನ್ ಮಾಡ್ತಾ ಇದ್ರು, ಪ್ರತಿಯೊಂದು ಗೇಟ್ ಇದೆ ABCD ಅಂತ, ಆ ಗೇಟ್ ಅಲ್ಲಿ ಒಬ್ಬೊಬ್ಬ ಸೆಕ್ಯೂರಿಟಿನ ಹಾಕಬೇಕು. ಆದ್ರೆ ಎಲ್ಲರೂ ಕೂಡ ಮೈನ್ ಎಂಟ್ರೆನ್ಸ್ ಅಲ್ಲೇ ಕೂತ್ಕೊಂಡಿದ್ರಿಂದ ಈ ತರಹದ ಘಟನೆ ಆದಾಗ ಅವರ ಗಮನಕ್ಕೆ ಬಂದಿಲ್ಲ. ತಕ್ಷಣ ಇವ್ರು ಅಳೋದಕ್ಕೆ ಶುರು ಮಾಡ್ತಾರೆ. ಇವ್ರಿಗೆ ಏನ್ ಮಾಡೋದಕ್ಕಂತ ಗೊತ್ತಾಗಲ್ಲ, ಹಸುವಾಗ್ತಾ ಇರುತ್ತೆ, ನೀರು ಕುಡಿಬೇಕನ್ಸುತ್ತೆ. ಆದ್ರೆ ₹1 ದುಡ್ಡು ಕೂಡ ಇವ್ರ ಹತ್ರ ಇರೋದಿಲ್ಲ. ಸುತ್ತಮುತ್ತ ಇರೋರ್ನ ಕೇಳೋಣ ಅಂದ್ರೆ ಇವ್ರಿಗೆ ಭಾಷೆ ಬರೋದಿಲ್ಲ. ಆಗ ಅರ್ಥ ಮಾಡ್ಕೊಂಡಂತಹ ಅಲ್ಲಿರುವಂತಹ ಸ್ಥಳೀಯರು, ಈ ಹಿಂದೆ ಕೂಡ ಹಲವು ಸಲ ನ್ಯೂಸ್ ಫಸ್ಟ್ ಇಂದ ಅಲ್ಲಿದ್ದಂತಹ ಅನೇಕರಿಗೆ ಹೆಲ್ಪ್ ಆಗಿತ್ತು. ಅದು ಸುದ್ದಿ ಆಗದೆ ಇದ್ರೂ ಕೂಡ ತುಂಬಾ ಹೆಲ್ಪ್ ಆಗಿತ್ತು. ಸೊ ಆ ಕಾರಣಕ್ಕೆ ಅವರು ನ್ಯೂಸ್ ಫಸ್ಟ್ ಅನ್ನ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿ ನ್ಯೂಸ್ ಫಸ್ಟ್ ಹತ್ರ ಸಹಾಯವನ್ನ ಕೇಳ್ತಾರೆ. ಏನಾದ್ರೂ ಮಾಡಬಹುದಾ, ಸಾಧ್ಯತೆಗಳಿದೆಯಾ ಅಂತ. ತಕ್ಷಣ ನಾವು ಮತ್ತೆ ನಮ್ಮ ತಂಡ ಆ ಸ್ಥಳಕ್ಕೆ ಹೋಗ್ತೀವಿ. ಹೋದಂತಹ ಸಂದರ್ಭದಲ್ಲಿ ಅವರ ಸ್ಥಿತಿಯನ್ನು ನೋಡಿದ್ರೆ ಎಂಥವರಿಗೂ ಕೂಡ ಒಂದು ಸಲ ಬೇಜಾರಾಗುತ್ತೆ. ಕ್ಯಾಮ್ರಾವನ್ನ ಆಫ್ ಮಾಡಿ ನಾವು ಕೂಡ ಅವ್ರ ಹತ್ರ ಮಾತಾಡುವ ಕೆಲಸ ಮಾಡ್ತೀವಿ. ಆಗ ಅವ್ರು ಹೇಳ್ತಾರೆ, ದಯವಿಟ್ಟು ನನ್ನನ್ನು ನನ್ನ ಊರಿಗೆ ತಲುಪಿಸುವಂತಹ ಕೆಲಸ ಮಾಡಿ, ನಿಮಗೆ ನಿಮ್ಮ ಚಾನಲ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಪರಿಪರಿಯಾಗಿ ನಮ್ಮನ್ನ ಬೇಡ್ಕೊಳ್ತಾರೆ. ಕಾಲಿಗೆ ಬೀಳ್ತಾರೆ. ವಯಸ್ಸಲ್ಲಿ ನಮಗಿಂತ ಎಷ್ಟೋ ದೊಡ್ಡವರು ಅವರು, ಎಲ್ಲರ ಕಾಲಿಗೂ ಬೀಳೋದಕ್ಕೆ ಶುರು ಮಾಡ್ತಾರೆ. ಬಿದ್ದು ನನ್ನನ್ನು ದಯವಿಟ್ಟು ನನ್ನ ಊರಿಗೆ ಕಳಿಸಿ, ನನ್ನ ಮಗಳು ಒಬ್ಳೆ ವೇಟ್ ಮಾಡ್ತಾ ಇರ್ತಾಳೆ ಅಂತ. ಆಲ್ರೈಟ್, ಸೊ ಹೀಗಾಗಿರೋದು ಘಟನೆ. ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ, ಭಾಷೆ ಬರ್ತಾ ಇಲ್ಲ ಅನ್ನೋದನ್ನ ಈ ಕದೀಮ ಅಡ್ವಾಂಟೇಜ್ ಆಗಿ ತಗೊಂಡು ಅವ್ರ ಪರಿಸ್ಥಿತಿ ಲಾಭ ಪಡ್ಕೊಂಡು ಬಿಟ್ಟಿದ್ದಾನೆ. ನಿಮಗೆ ಇಲ್ಲಿ ನಾನು ಎಲ್ಲದಕ್ಕೂ ದಾರಿ ತೋರಿಸ್ಕೊಡ್ತೀನಿ ಬನ್ನಿ, ನಿಮಗೆ ಭಾಷೆ ಗೊತ್ತಿಲ್ಲದೆ ಇರೋದ್ರಿಂದ ಬೇರೆಯವ್ರು ನಿಮ್ಮನ್ನು ಯಾಮಾರಿಸ್ಬಿಡ್ತಾರೆ ಅಂತ ಹೇಳಿ ಈತನೇ ಯಾಮಾರಿಸಿ ಹೊರಟೋಗಿರೋದು. ಅದಾದಮೇಲೆ ನ್ಯೂಸ್ ಫಸ್ಟ್ ತಂಡ ಅಲ್ಲಿಗೆ ಭೇಟಿ ಕೊಡುತ್ತೆ, ಅವ್ರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅವ್ರಿಗೆ ಏನು ನೆರವು ಬೇಕೋ ಅದನ್ನು ಕೊಟ್ಟಿರೋದು. ಪ್ರಗತಿ ಹೇಳ್ತಾ ಇದ್ರಿ, ಆ ಬಗ್ಗೆ ಮುಂದುವರಿಸಿ. ಅದೇ ನ್ಯೂಸ್ ಫಸ್ಟ್ ತಂಡ ಸ್ಥಳಕ್ಕೆ ಹೋಗುತ್ತೆ. ಸ್ಥಳಕ್ಕೆ ಹೋದ ಸಂದರ್ಭದಲ್ಲಿ ಅವರು ನಮ್ಮನ್ನ ವಯಸ್ಸಲ್ಲಿ ನಮಗಿನ ಎಷ್ಟೋ ದೊಡ್ಡವರಾಗಿರ್ತಾರೆ. ಆದ್ರೆ ಕಾಲಿಗೆಲ್ಲ ಬಿದ್ದು ನಮ್ಮ ಹತ್ರ ಪರಿಪರಿಯಾಗಿ ಬೇಡ್ಕೊಳ್ತಾರೆ. ಮಗಳು ಒಬ್ಳೆ ವೇಟ್ ಮಾಡ್ತಾ ಇರ್ತಾಳೆ, ದಯವಿಟ್ಟು ನಮ್ಮನ್ನ ಊರಿಗೆ ಕಳಿಸ್ಕೊಡಿ ಅಂತ. ಆ ಕ್ಷಣಕ್ಕೆ ನಾವು ಒಬ್ಬ ಸಮಾಜ ಸೇವಕರ ಮೂಲಕ ಅವ್ರನ್ನ ಸಂಪರ್ಕ ಮಾಡುವಂತಹ ಕೆಲಸ ಮಾಡ್ತೀವಿ. ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಅವ್ರಿಗೂ ಕೂಡ ನ್ಯೂಸ್ ಫಸ್ಟ್ ಮೇಲೆ ಭರವಸೆ ಇತ್ತು. ಇವರು ಸುಮ್ನೆ ಹೇಳ್ಕೊಂಡು ಏನೋ ಸುಮ್ನೆ ಸುಮ್ಮನೆ ಯಾವ್ದಾವ್ದು ಕಾರಣಕ್ಕೋಸ್ಕರ ಕೇಳೋರಲ್ಲ, ಏನಾದ್ರೂ ಜೆನ್ಯೂನ್ ರೀಸನ್ ಇದ್ರೆ ಮಾತ್ರ ಕೇಳೋರು ಅಂತ ಹೇಳಿ ಅವರು ಕೂಡ ರಾಜಾಜಿನಗರ ಇದ್ದವರು ಮೆಜೆಸ್ಟಿಕ್ ನ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಒಂದು ಮಹಿಳೆಯರಿಗೆ ಸಹಾಯ ಮಾಡುವಂತಹ ಕೆಲಸ ಮಾಡ್ತಾರೆ. ಅವರು ದುಡ್ಡು ಕೊಟ್ಟ ತಕ್ಷಣ ಈ ಮಹಿಳೆಯರ ಮುಖದಲ್ಲಿ ಇದ್ದಂತಹ ನಗು ಇತ್ತಲ್ಲ, ಜೊತೆಗೆ ಅವರು ಹಾರೈಸಿದ್ರು, ಎಲ್ರಿಗೂ ಕೂಡ ಶುಭವಾಗ್ಲಿ, ಒಳ್ಳೇದಾಗ್ಲಿ, ನಿಮ್ ಜೀವನ ಚೆನ್ನಾಗಿರ್ಲಿ ಅಂತ ಅಲ್ಲಿ ಇದ್ದವರೆಲ್ಲರಿಗೂ ಹಾರೈಸಿದ್ರು. ಜೊತೆಗೆ ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಬೆಂಗಳೂರಿನಲ್ಲಿ ಇರೋರೆಲ್ಲ ಕಳ್ಳರಲ್ಲ, ಬೆಂಗಳೂರಿನಲ್ಲಿ ಸಹಾಯ ಮಾಡೋರು ಕೂಡ ಇದ್ದಾರೆ ಅಂತ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ರಾತ್ರಿ 11 ಗಂಟೆಯ ಹೊತ್ತಿಗೆ ಅವರು ಏನೋ ಟ್ರೈನ್ ನ ಮೂಲಕ ಅವರ ಊರಿಗೆ ಕೂಡ ತಲುಪ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಕೂಡ ಆಗಿದೆ. 2 ಬ್ಯಾಗ್ ಅನ್ನ ಕಳ್ಕೊಳ್ತಾರೆ, ₹10,000 ದುಡ್ಡನ್ನ ಕಳ್ಕೊಳ್ತಾರೆ, 2 ಮೊಬೈಲ್ ಅನ್ನ ಕಳ್ಕೊಳ್ತಾರೆ, ಜೊತೆಗೆ ಟ್ರೈನ್ ಟಿಕೆಟ್ ಅನ್ನ ಕೂಡ ಕಳ್ಕೊಳ್ತಾರೆ. ಇನ್ನೇನು ನಮಗೆ ದಾರಿಯೇ ಇಲ್ಲ ಅಂತ ಅಂದುಕೊಂಡಿರುವಾಗ ಅಲ್ಲಿದ್ದಂತಹ ಜನರಿಗೆ ನ್ಯೂಸ್ ಫಸ್ಟ್ ನೆನಪಾಗಿ ನ್ಯೂಸ್ ಫಸ್ಟ್ ನ ಮೂಲಕ ಅವರೀಗ ತಮ್ಮ ಊರಿಗೆ ಹೋಗುವಂತಾಗಿರುವಂತದ್ದು. ಇದನ್ನ ಯಾಕೆ ನಾವು ರಿಪೀಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಈ ಘಟನೆ ಆಗಿರೋದು ಇದೇ ಮೊದಲೇನಲ್ಲ, ಇದೇ ತರ ಸಾಕಷ್ಟು ಸಲ ಕೂಡ ಆಗಿದೆ. ಆದ್ರೆ ಬೆಳಕಿಗೆ ಬರ್ತಾ ಇರಲಿಲ್ಲ, ಬೇರೆ ಊರವರು ಅನ್ನೋ ಕಾರಣಕ್ಕೆ ಬೆಳಕಿಗೆ ಬರ್ತಾ ಇರಲಿಲ್ಲ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲರ್ಟ್ ಆಗಿ ಆಯಾಯ ಗೇಟ್ ಅಲ್ಲಿ ಸೆಕ್ಯೂರಿಟಿಯನ್ನ ಹಾಕುವಂತಹ ಅನಿವಾರ್ಯತೆ ಇದೆ. ಅಟ್ಲೀಸ್ಟ್ ಈ ನ್ಯೂಸ್ ನೋಡಿದ್ಮೇಲೆ ಆದ್ರೂ ಎಚ್ಚೆತ್ತುಕೊಳ್ಳುವ ಅಗತ್ಯ ಇದೆ. ಆಲ್ರೈಟ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.